ಪಿತೃಪಕ್ಷ ಅಂದ್ರೆ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ತನಕದ ದಿನಗಳು. ಪುರಾಣದ ಪ್ರಕಾರ ಪಿತೃಪಕ್ಷದಲ್ಲಿ ಯಮಧರ್ಮ ಎಲ್ಲಾ ಆತ್ಮಗಳನ್ನ ತನ್ನ ಪಾಶದಿಂದ ತಪ್ಪಿಸಿಕೊಂಡು ಭೂಮಿಗೆ ಬರೋದಕ್ಕೆ ಅವಕಾಶ ನೀಡುತ್ತಾನೆ. ಈ ದಿನಗಳಲ್ಲಿ ಪೂರ್ವಜರಿಗೆ ನಾವು ಅರ್ಪಿಸೋ ನೀರು, ಅನ್ನದಾನ, ಪೂಜೆ ಅವರಿಗೆ ಶಾಂತಿ ನೀಡುತ್ತೆ. ಪೂರ್ವಜರಿಗೆ ಶಾಂತಿ ಇಲ್ಲದೆ ಇದ್ರೆ ಕುಟುಂಬದಲ್ಲೂ ತೊಂದರೆಗಳು ಉಂಟಾಗುತ್ತವೆ ಅಂತ ನಂಬಿಕೆ. ಈ ಆಚರಣೆ ಶುರುವಾಗಿತ್ತು ದ್ವಾಪರ ಯುಗದಲ್ಲಿ. ಕುರುಕ್ಷೇತ್ರದಲ್ಲಿ ಕರ್ಣನ ಸಾವಿನ ನಂತರ ಯಮಧರ್ಮ ಬಂದು ಕರ್ಣನ ಆತ್ಮವನ್ನ ನರಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧರಾದ್ರು. ಅದೇ ಸಮಯಕ್ಕೆ ಅಲ್ಲಿಗೆ ಇಂದ್ರ ಮತ್ತು ಸೂರ್ಯದೇವ ಕೂಡ ಬಂದು, ಕರ್ಣ ತನ್ನ ಜೀವನವೆಲ್ಲ ದಾನ ಧರ್ಮಗಳಲ್ಲಿ ಕಳೆದಿದ್ದಾನೆ, ಹಾಗಾಗಿ ಅವನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯಮಧರ್ಮನ ಹತ್ರ ಕೇಳ್ಕೊತಾರೆ. ಯಮಧರ್ಮ ಅದಕ್ಕೆ ಒಪ್ಕೊಂಡು ಕರ್ಣನನ್ನ ಸ್ವರ್ಗಕ್ಕೆ ತಲುಪಿಸ್ತಾರೆ. ಸ್ವರ್ಗದಲ್ಲಿ ಎದ್ದು ಕಣ್ಣು ಬಿಟ್ಟ ಕರ್ಣಂಗೆ ಸುತ್ತಲೆಲ್ಲ ಬರೀ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳೇ ಕಾಣ್ತಿತ್ತು. ಹಸಿವಿನಿಂದ ಆಹಾರ ಮುಟ್ಟಿದ್ರೂ ಚಿನ್ನವಾಗಿ ಬದಲಾಗ್ತಿತ್ತು. ಹಸಿವು ತಾಳಲಾರದೆ ಇಂದ್ರನನ್ನು ಬೇಡ್ಕೊಂಡಾಗ ಇಂದ್ರ ಕರ್ಣಂಗೆ, ನೀನು ಬದುಕಿದ್ದಾಗ ಬರೀ ಚಿನ್ನ, ಬೆಳ್ಳಿ ಇತ್ಯಾದಿ ಬೆಲೆ ಬಾಳುವ ವಸ್ತುಗಳನ್ನೇ ದಾನ ಮಾಡಿದೀಯಾ. ಎಲ್ರಿಗೂ ಅವರು ಭೂಮಿ ಮೇಲೆ ಯಾವ ವಸ್ತುಗಳನ್ನ ದಾನ ಮಾಡಿರ್ತಾರೋ ಅವು ಮಾತ್ರ ಸ್ವರ್ಗದಲ್ಲಿ ಸಿಗುತ್ತೆ. ನೀನು ಯಾವತ್ತೂ ಅನ್ನದಾನ ಮಾಡಿಲ್ಲ, ಹಾಗಾಗಿ ನಿನಗೆ ಇಲ್ಲಿ ಆಹಾರ ಸಿಗೋದಿಲ್ಲ ಅಂತಾರೆ. ಆಗ ಕರ್ಣ ಅನ್ನದಾನ ಮಾಡೋ ಸಲುವಾಗಿ ಮತ್ತೆ ಭೂಮಿಗೆ ಕಳಿಸೋದಕ್ಕೆ ಬೇಡ್ಕೊಳ್ತಾನೆ. ಇಂದ್ರ ಒಪ್ಪಿ ಕೇವಲ 15 ದಿನಗಳ ಕಾಲ ಹಿಂತಿರುಗಿ ಬರೋದಕ್ಕೆ ಅವಕಾಶ ನೀಡ್ತಾರೆ. ಕರ್ಣ ಭೂಮಿಗೆ ಬಂದು ಅನ್ನದಾನ ಮಾಡಿದ ನಂತರ ಸ್ವರ್ಗದಲ್ಲಿ ಆಹಾರ ಸಿಗುತ್ತೆ. ಆಗಿನಿಂದ ಪ್ರತಿ ವರ್ಷ ಹಿರಿಯರನ್ನ ಗೌರವಿಸುವ ರೂಪದಲ್ಲಿ ಪಿತೃಪಕ್ಷವನ್ನ ಆಚರಿಸ್ತೀವಿ.